ಅಣ್ಣ ನಮಸ್ಕಾರ. ನಮಸ್ತೆ. ನಿಮ್ ಹೆಸರಣ್ಣ? ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ. ಯಾವ ಊರು ಬರುತ್ತೆ ಅಣ್ಣ ಇದು? ಪಾಪೇನಹಳ್ಳಿ, ಚಿತ್ರದುರ್ಗ ತಾಲೂಕ್ ಜಿಲ್ಲೆ. ಓಕೆ ಅಣ್ಣ, ಇವತ್ತು ಏನ್ ಮೆಕ್ಕೆಜೋಳ ಬಿತ್ತಿದ್ದೀರಾ? ಹೌದು. ಓಕೆ ಅಣ್ಣ, ಇದು ಯಾವ ತರನೇ ಅಲ್ಲ ಮೆಕ್ಕೆಜೋಳ ಬಿತ್ತಿದ್ರಲ್ಲ ಇದು? ಇದು ಮೊಳತೆಲ್ಲ ಇತ್ಲಾಗ ವಿತ್ತು ಅದೇ ಇದು ಕಲ್ಜಜ್ಜಿನಲ್ಲ. ಓಕೆ ಅಣ್ಣ, ಇವತ್ತು ಬಿತ್ತಕ್ ಒಳ್ಳೆ ಅದಾಯ್ತಾ? ಚೆನ್ನಾಗೈತೆ. ಓಕೆ ಅಣ್ಣ, ಇದು ಈ ಹೊಲದಲ್ಲಿ ಮಾಗಿ ಯಾವ ತರ ಮಾಡ್ಕೊಂಡಿರ್ತಾರೆ ಬಿತ್ತದ್ಕು ಮುಂಚೆನೆ? ಫಸ್ಟ್ ಪ್ಲೋ ಹೊಡೆದ್ಬಿಟ್ಟು ಆಮೇಲೆ ಅದ್ ಬಾಳ್ಡ್ರಾಮ್ ಹೊಡಿಸಿ, ಓಕೆ, ಆಮೇಲೆ ಕುಂಟೆ ಹೊಡೆದು ಮತ್ತೆ ಮಳೆ ಬಂದ ಬಿತ್ತನೆ ಮಾಡ್ತೀವಿ. ಓಕೆ ಅಣ್ಣ, ಟ್ರ್ಯಾಕ್ಟರ್ ಎಲ್ಲ ಬಿತ್ತುತ್ತಾರೆ, ಎತ್ತಲ್ಲ ಬಿತ್ತುತ್ತಾರೆ? ಎತ್ತಿನಲ್ಲಿ ಬಿತ್ತಿರ್ತೀವಿ, ಬಟ್ ಟ್ರ್ಯಾಕ್ಟರ್ ಸಿಗಲಿಲ್ಲ ಅಲ್ಲ, ಅದು ಎತ್ತಿನ ಬೇಸ ಸಿಗಲಿಲ್ಲ ಅಂದ್ರೆ ಟ್ರ್ಯಾಕ್ಟರ್ ಆದ್ರೆ ಬಿತ್ತಿರ್ತೀವಿ. ಓಕೆ ಅಣ್ಣ, ಎತ್ತಿನ ಬೇಸಾಯಕ್ಕೂ ಟ್ರ್ಯಾಕ್ಟರ್ ಬೇಸಾಯಕ್ಕೂ ಏನ್ ವ್ಯತ್ಯಾಸ ಬರುತ್ತೆ? ಅದು ಎತ್ತಿನ ಬೇಸಾಯ ಚೆನ್ನಾಗಿ, ಹಿಂದಿನಿಂದ ಯಜಮಾನ್ರು ಯಾವ ತರ ಮಾಡಿದಾರೆ ಎತ್ತಿನ ಬೇಸಾಯ ಅದೇ ಚೆನ್ನಾಗಿ. ಟ್ರ್ಯಾಕ್ಟರ್ ಎಲ್ಲ ಚೆನ್ನಾಗಿ ಅದು ಅರುಗು ಮೂಲೆ ಚೆನ್ನಾಗಿ ಹುಟ್ಟಲ್ಲ, ಆ ತರ ಇರುತ್ತೆ. ಓಕೆ, ಆಮೇಲೆ ಬೀಜ ಕರೆಕ್ಟ್ ಆಗಿ ಆಳಕ್ಕೆ ಬೀಳ್ತಾರೆ. ಬೀಜನು ಚೆನ್ನಾಗಿ ಬೀಳ್ತಾರೆ. ಓಕೆ ಅಣ್ಣ, ನಿಮ್ ಸುತ್ತ ಈ ಕಡೆ ನಿಮ್ಮ ಊರ್ ಕಡೆ ಒಂದ್ ಎಕರೆಗೆ ಎಷ್ಟ್ ಕೆಜಿ ಬೀಜ ಹೋಗ್ತವೆ, ಗೊಬ್ಬರ ಎಷ್ಟ್ ಹಾಕಂತೀರ? ಒಟ್ಟು ಅವ್ರ ಅನುಕೂಲ ಇದ್ದಂಗೆ. ಒಟ್ಟು ಭೂಮಿ ಕಾರ ಒಂದ್ ಸ್ವಲ್ಪ ಚೆನ್ನಾಗ್ ಬರ್ಬೇಕಂದ್ರೆ ಏನು ಒಂದ್ ಸ್ವಲ್ಪ ಇದ್ದಂತಾರೆ 2 ಮೂಟೆ ಹಾಕ್ತಾರೆ, ಇಲ್ಲ ಅಂದ್ರೆ ಮೀಡಿಯಂ ಬಿತ್ತಬೇಕಂದ್ರೆ 1 ಮೂಟೆ ಆದ್ರೆ ಹಾಕ್ತಾರೆ. ಬೀಜ ಎಷ್ಟು ಬೀಳ್ಬೇಕಣ್ಣ ಒಂದ್ ಎಕರೆಗೆ? ಬೀಜ ಒಂದ್ ಎಕರೆ ಒಂದ್ 2-2.5 ಪ್ಯಾಕೆಟ್ ಬೀಳ್ಬೋದು. ಓಕೆ ಅಣ್ಣ, 2-2.5 ಪ್ಯಾಕೆಟ್. ಓಕೆ ಅಣ್ಣ, ಟ್ರ್ಯಾಕ್ಟರ್ಗೆ ಆಲ್ರೆಡಿ ಸೆಟ್ಟಿಂಗ್ ಇರುತ್ತೆ ಇಷ್ಟಡಿಗೆ ಅಂತ ಹೇಳ್ಬಿಟ್ಟು ಲೈನ್. ನೀವ್ ಇವಾಗ ಲೈನ್ ಹೊಡಿತಿದ್ರಲ್ಲ, ಎತ್ತುಗಳು ಹೆಂಗ್ ಕಾಲ್ ತೊಳಿತವೆ, ನೀವ್ ಹೆಂಗ್ ಹೊಡಕಂತೀರಾ ಅಥವಾ ಅನುಭವನ ಯಾವ ತರ? ಎತ್ತು ಅಂದ್ರೆ ಸಾಲ್ ತುಳಿಸ್ತೀವಿ ನಾವು. ಸಾಲ್ ತುಳಿಸ್ತೀರಾ? ಸಾಲ್ ತುಳಿಸ್ತೀವಿ, ಒಂದೇ ಮೀಡಿಯಂ. ಟ್ರ್ಯಾಕ್ಟರ್ ಯಾವ ತರ ಇರುತ್ತೋ ಅದೇ ತರ. ಓಕೆ ಅಣ್ಣ, ಇದೆಷ್ಟು ಕರೆಕ್ಟ್ ಆಗಿ ಒಂದು ಎಡೆ ಕುಂಟೆ ಹೋಗುವಷ್ಟು ಆಯ್ತಾ? ಬುಡ್ಡು ಗುಂಟೆ ಅಂತ ಹೇಳಿ. ಎಡೆ ಕುಂಟಿ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಣ್ಣ. ಸೆಡ್ಡೆ ಓಕೆ ಅಣ್ಣ, ನಾನ್ ನೋಡಿ ಸೆಡ್ಡೆ ಬಿದಿರು ಬೊಮ್ಮನಾಗಿರೋದು, ಮೇಲೆ ತಲೆ ಇರೋದು, ಅದ್ರೊಳಗೆ ಹೋಗವು. ಈಗ ನಿಮ್ ಸೆಡ್ ಹಿಂಗ್ ಬರೈತೆ ಅದು. ಆ ಶೆಡ್ಡೆ ಅಂದ್ರೆ ಬಿದಿರ ಯಾರು ತರ ಯೂಸ್ ಮಾಡೋದಲ್ಲ, ಕಲ್ಲಿ ತಡಿಯಲ್ಲ, ಹಂಗಾಗಿ ಪೈಪ್ ನಾವು ಎಲ್ಲ ಮಾಡ್ಕೊಂಡ್ ಬಿತ್ತಾರೆ. ಸ್ನೇಹಿತರೆ, ಮೊದ್ಲೆಲ್ಲ ಬಿದಿರದ ಬೊಂಬಿಂದ ಬರೋದು ಅಂತ ಇರುತ್ತೆ, ಆತರ ಇರೋದು. ಇವಾಗೆಲ್ಲ ಅದ್ರ ಬಿತ್ತರಿಲ್ಲ. ಇವ್ರು ನೋಡ್ರಿ, ಒಂದು ಇದು ಕೃಷಿ ಇಲಾಖೆ ಪೈಪ್ ಕೊಡ್ತಾರಲ್ಲ, ಆತರ ಪೈಪ್ ಅಲ್ಲೇ ರೆಡಿ ಮಾಡ್ಕೊಂಡು. ಯಾಕಂದ್ರೆ ಎತ್ತಿ ಹಾಕಿದ್ರೆ ಹೊಡಿಯಲ್ಲ. ಓಕೆ ಸ್ನೇಹಿತರೆ, ಇದ್ರ ಗೊಬ್ಬರ ಮಾತ್ರ ಇದ್ರ ಬಿತ್ತಿದ್ದಾರೆ, ಹಿಂದ್ಗಡೆ ಬೀಜ ಉದುರಿಸ್ತಿದಾರೆ. ಓಕೆ ಅಣ್ಣ, ಬೀಜ ಉದುರಿಸರ್ಗೆ ಏನ್ ಹೇಳಿರ್ತಾರೆ? ಎಷ್ಟು ಅಡಿಗೆ ಎಷ್ಟು ಗೇಣಿಗೊಂದ ಯಾವ ತರ? ಗೇಣಿಗೊಂದೊಂದು. ಓಕೆ ಅಣ್ಣ, ಹುಟ್ಲಿಕ್ಕೆ ಹಸಿ ಚೆನ್ನಾಗಿದ್ಯಾ? ಫುಲ್ ಹಸಿ ಇದೆ. ಓಕೆ, ಎಷ್ಟು ದಿವಸಕ್ಕೆ ಮೊಳಕೆ ಕಾಣಿಸ್ಕೊಂಬತ್ತೆ ಈಗಿರೋ ಪ್ರೆಸೆಂಟ್ ಇರೋ ಸಿಚುವೇಶನ್ ಗೆ? 5 ದಿನದಿಂದ 6 ದಿನಕ್ಕೆ ಎಲ್ಲ ಕಾಣಿಸುತ್ತೆ. ಒಟ್ಟು 7 ದಿನಕ್ಕೆ ಓವರ್ ಎಲ್ಲ ಬರುತ್ತೆ ಹೊರಕ್ಕೆ. ಓಕೆ ಅಣ್ಣ, ಈ ತರ ನೆಲದಲ್ಲಿ ಚೆನ್ನಾಗ್ ಬಂದ್ರೆ ಎಷ್ಟು ಕ್ವಿಂಟಲ್ ಬರ್ತವೆ ಇಳುವರಿ ಬಂದ್ರೆ ಹೆಚ್ಚು ಕಮ್ಮಿ? ಒಂದು 30 ಕ್ವಿಂಟಲ್ ಬರ್ಬೋದು. ಅದು ಚೆನ್ನಾಗ್ ತೆನೆ ಕಿತ್ರೆ ಒಳ್ಳೆ ಮಳೆಗಾಲ ಚೆನ್ನಾಗ್ ನಡೆಸಿದ್ರೆ, ನಾವ್ ಅದ್ ಮೇಲ್ಗೊಬ್ಬರ ಅಂತ ಇರ್ತದಲ್ಲ, ಅದನ್ನ ಹಾಕಿ ಒಂದ್ 2 ಟೈಮ್ ಹಾಕಿದ್ರೆ 30-32 ಕ್ವಿಂಟಲ್ ಬೆಳಿಬೋದು ಒಂದ್ ಎಕರೆಗೆ. ಮಳೆ ನಡೆಸಿದ್ರೆ ಏನ್ರಿ? ಇದು ಮಳೆ ಆಶ್ರಿತದಲ್ಲಿ ಬೆಳಿತೀರ? ಮಳೆ. ಓಕೆ ಅಣ್ಣ, ಇದು ಎಡೆ ಕುಂಟೆ ಎಷ್ಟು ಸಾರಿ ಹುಡ್ಕಂತೀರ? ಫಸ್ಟ್ ಎಡೆ ಕುಂಟೆ ಹೊಡೆದ್ ಆಮೇಲೆ ಬುಡ್ಡು ಗುಂಟೆ ಹಾಕ್ತಿವಿ. ಅದು ಹೊರಗಿಡೋದು 2 ಸೇರಿ ಹೊಡಿತೀವಿ. ಓಕೆ, ಎಡೆ ಕುಂಟೆನ ಆಯ್ತಣ್ಣ. ಮತ್ತೆ ನೆಕ್ಸ್ಟ್ ಬುಡ್ಡು ಗುಂಟೆ ಹೊಡಿತೀವಿ. ಬುಡ್ಡು ಗುಂಟೆ ಅಂದ್ರೆ ಒಂಥರ ದಿಂಡಿ ಏರ್ಸಕ್ಕೆ, ಗಿಡದ ಬುಡಕ್ಕೆ ಮಣ್ಣು ಏರಾಕೆ. ಓಕೆ ಅಣ್ಣ, ಮತ್ತೆ ಸೆಂಟರ್ ಗೊಬ್ಬರ ಏನಾದ್ರು ಕೊಡ್ತೀರಾ, ಯೂರಿಯಾ ಅಥವಾ ಬೇರೆ? ಇಲ್ಲ, ಸೆಂಟ್ರ್ ಏನಿಲ್ಲ, ಮೇಲೆ ಹಿಂಗ್ ಉದುರಿಸ್ತೀವಿ, ಇಲ್ಲಾಂದ್ರೆ ಮೇಲೆ ಉಗ್ಗಿದ್ರೆ ಉಗ್ಬಹುದು. ಯಾವ ತರ ಮಾಡಿದ್ರು ನಡೀತೈತೆ ರೈತರು. ಓಕೆ ಅಣ್ಣ, ಮತ್ತೆ ಇದು ಕಳೆ ಯಾವ ತರ ತಕ್ಕಂತೀರಾ? ಕಳೆ ನಾಶಕ ಹೊಡಿತೀರಾ ಅಥವಾ ಕೈಯಲ್ಲೇ ತೆಗಿಸ್ತೀರಾ? ಯಾವ ತರ ಮಾಡ್ತೀರಾ? ಮತ್ತೆ ಈಗ ಲಾಡಿಸ್ ಅಂತ ಬರುತ್ತೆ. ಈಗ ಕೂಲಿಯರ್ದು ಬೇರೆ ರೇಟ್. ಇವಾಗ ಈಗ ಒಬ್ಬ ಮನುಷ್ಯನಿಗೆ 300 ರೂಪಾಯಿ ಕೂಲಿ ಮಾಡಿದಾರೆ ಹೆಣ್ಮಕ್ಳಿಗೆ. ಬೆಳಿಗ್ಗೆ 7 ಗಂಟೆಯಿಂದ ಎಷ್ಟು ಸಾಯಂಕಾಲ 2:30-3 ಗಂಟೆ ತಕನ 3 ಗಂಟೆ ತಕನ 300 ರೂಪಾಯಿ ಮಾಡಿದ್ದಾರೆ. ಇಲ್ಲ ಕೂಲಿಯರ್ ಸಿಗ್ಲಿಲ್ಲ ಅಂದ್ರೆ ಲಾಡಿಸ್ ಅಂತ ಔಷಧಿ ಇರುತ್ತಾ, ಆ ತರ ಸಿಂಪಡಿಸ್ತಾರೆ ಔಷಧಿನ. ಓಕೆ ಅಣ್ಣ, ಆಯ್ತು. ಇವಾಗ ಈ ಒಂದ್ ಎತ್ತಿನ ಬೇಸಾಯದಲ್ಲಿ ಹೊಲ ಎಲ್ಲ ನೀಟಾಗಿದ್ದು ಚೆನ್ನಾಗಿತ್ತು ಅಂತಂದ್ರೆ ಎಷ್ಟು ಎಕರೆ ಬಿತ್ತಬಹುದು ಈಗಿನ ಇದ್ರಲ್ಲಿ? ಒಂದು 2ರಿಂದ 2.5 ಎಕರೆ. 2ರಿಂದ 2.5 ಅಲ್ಲಿ ಅವೇ ಆಗುತ್ತೆ. ಓಕೆ ಅಣ್ಣ, ಬೇಸಾಯ 1 ಕುಂಟೆ. ಓಕೆ ಅಣ್ಣ, ಬೇಸಾಯ ಎಷ್ಟು ಗಂಟೆಗೆ ಹೊಡಿದ್ರಿ? ಬೇಸಾಯ 9ರಿಂದ. ಓಕೆ, ಇದು ಎಷ್ಟು ಎಕರೆ ಜಮೀನ್ ಐತೆ, ಎಷ್ಟೊತ್ತಿಗೆ ಆಗುತ್ತೆ ಅಣ್ಣ ಬಿತ್ತದು? ಇದು 1/4 ಎಕರೆ. ಇನ್ನೊಂದು 3 ಅವರೇ ಮುಗಿಯುತ್ತಲ್ಲ? 2ರಿಂದ 3 ಅವರ್ಗೆ? 3 ಅವರ್ ಬೇಕು. ಓಕೆ ಅಣ್ಣ, ಇವೆತ್ತು ನಿಮ್ಮವೇ ಅಲ್ವಾ? ನಮ್ಮ. ಎಷ್ಟು ವರ್ಷದ ಎತ್ತುಗಳು ಅಣ್ಣ ಇವು? ನಾವು ಹಿಂದ್ ವರ್ಷ ಇಲ್ಲಿ ಬಂದಿದ್ದು ನಾವೇ ತಗೊಂಡಿದ್ವಿ, ದುಡ್ಡು ಕೊಟ್ಟು. ನಾವ್ ಎಲ್ಲಿ ಹೋಯ್ತಿಲ್ಲ, ನಮ್ಮ ದುಡ್ಡು ಕೊಟ್ಟು ತಗೊಂಬಂದಿದ್ವಿ. ಎಷ್ಟು ತಗೊಂಡಿದ್ರಣ್ಣ? 1,09,000. ಓಕೆ, ಎತ್ತುಗಳು ಗುದ್ದುತ್ತಾವ? ಸಾದ ಎತ್ತುಗಳ? ಇಲ್ಲ, ಸಾದ ಎತ್ತುಗಳು. ಓಕೆ, ಬೇಸಾಯ ಸಾಲೆಲ್ಲ ಚೆನ್ನಾಗ್ ತುಳಿತಾವ? ಸಾಲ್ ಚೆನ್ನಾಗ್ ತುಳಿತವೆ. ಓಕೆ ಅಣ್ಣ, ನಿಮ್ಮೂರಲ್ಲಿ ಎಷ್ಟಿದೆ ಕೂಲಿ ಒಂದ್ ದಿವಸಕ್ಕೆ ಎತ್ತಿನ ಬೇಸಾಯಕ್ಕೆ?
ಎತ್ತಿಗೆ ಎಲ್ಲ ಹಿಂದ್ ವರ್ಷ ಎಲ್ಲ 1,000 ಮಾಡಿದ್ರು. ಓಕೆ. ಈ ವರ್ಷ 1,800 2,000 ಅಂತ ಹೇಳ್ತಾರೆ. ಇನ್ನು ಫೈನಲ್ ಆಗಿಲ್ಲ, ಈಗ ಕೆಲಸ ಮಾಡ್ತಾ ಇದೀವಿ. 1,500 ಇರೋದು. ಓಕೆ. ನಿಮ್ಮೂರಲ್ಲಿ ಎಷ್ಟು ಜೊತೆ ಎತ್ತಿದಾವಣ? 16 ಜೊತೆ ಅದು. 16 ಜೊತೆ. ಓಕೆ. ಓಕೆ ಅಣ್ಣ, ನಿಮ್ದು ಬಿತ್ತದ ಕೆಲಸ ಇದೆ, ಲೇಟ್ ಆಗ್ತದೆ, ಮಳೆ ಮೋಡ ಬೇರೆ ಆಗ್ತಾ ಇರುತ್ತೆ. ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ. ನಮಸ್ಕಾರ ಅಣ್ಣ. ಥ್ಯಾಂಕ್ಸ್. ನಮಸ್ಕಾರ.